ಹೆಂಗಾದರೂ ಈ ನೈಟ್ ಯಾವಾಗ ಮುಗಿಯುತ್ತೋ ಏನೋ. ನಾಳೆ ನಮ್ಮ ಬೇಬಿದು ಬರ್ತ್ಡೇ ಇದೆ. ಬರ್ತ್ಡೇ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಬೇಬಿ. 12 ಗಂಟೆ ಯಾವಾಗತ್ತಂತೆ ಕಾಯ್ತಾ ಇದ್ದೀನಿ. ಫೋನು ಸೈಲೆಂಟ್ ಮಾಡಿಟ್ಟೆ. ಹೌದು, ಸೈಲೆಂಟ್ ಮಾಡಿಟ್ಟೇನೆ. ನನ್ನ ಗಂಡ ಪತಿ ಪರಮೇಶ್ವರ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಆದರೆ ಇವನು ಇಂಥ ಮೋಸ ಮಾಡ್ಬಿಟ್ನಲ್ಲ. ಐತಿ ಇವಂಗ ಮಾರಿ ಹಬ್ಬ ಐತಿನ್ನ. ಅಯ್ಯೋ ದೇವ್ರೆ, ಎಷ್ಟೊತ್ತು ಟೈಮು? ಈಗ 11:45. ಇರಲಿ ನೋಡ್ಕೊಂಡು ನೋಡ್ಲೇನು ಅಷ್ಟೇ. ಅಯ್ಯೋ, ನಮ್ಗೆ ಮಾಡಿ ಗೊರಕಿ ಹೊಡೆ ಇವಾಗ ಇನ್ನೊಂದು 5 ನಿಮಿಷ, ಅವಾಗ 12 ಗಂಟೆ ಆಗ್ಬಿಡ್ತಾ. ನಮ್ಮ ಡಾಲಿಗೆ, ನಮ್ಮ ಬೇಬಿಗೆ ವಿಶ್ ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಬೇಬಿ ಅಂತ ಒಂದು ಸಾಂಗ್ನ ಹಾಡೇ ಬಿಡ್ತಾರೆ. ಹೆಂಗಿದ್ದು ನಮ್ಮ ಗಿಡ್ಮುಳಿ ಗೊರಕಿ ಹೊಡೆ ಗೋಡ ನಿದ್ದೇರಿದ್ದಾಳೆ ನಮ್ಮ ಗಿಡ್ಮುಳಿ. ನಮ್ಮ ಗಿಡ್ಮುಳಿ ಮಕ್ಕೊಂಡ. 12 ಗಂಟೆ ಆಯ್ತು. ಫೋನ್ ತೊಗೊಂಡ್ಬಿಡ್ತೀನಿ. ಅವಳಿಗೆ ಗೊತ್ತಾಗತ್ತೆ ನಿದ್ದೆಯಲ್ಲಿ ಗೊರಕಿ ಹೊಡಿತಾ ಇದ್ದಾಳೆ. ನಾ ಮಾತಾಡಿದ್ದು ಏನು ಕೇಳಿಸಲ್ಲ ಅವಳಿಗೆ. ತಗೋಲ್ಲ ಫೋನ್ನ. ನಮ್ಮ ಗಿಡ್ಮುಳಿಗೆ ಗೊತ್ತಾಗಲಿಲ್ಲ. ಒಂದು ಹೊರಗುಲಿನ ಬೇಡ ಇಷ್ಟು ಕರ್ತದ್ನಾಗ ಒಂದು ಬೇರೆ 12 ಗಂಟೆ ಆಗ್ಬಿಟ್ಟಿದೆ. ಇಷ್ಟು ಕತ್ತದಾಗ ಹೋದ್ರೆ ಯಾವ್ದಾರ ಮೂಗಿನಿಗೆ ಅದು ಕಳಿಸೋದು ಮರ. ಅಷ್ಟು ಕಾಯಿಸ್ಕೊಳ್ಳಿ. ಇರೋ ಮೋಹಿನಿನ ಓಡಿಸ್ಬೇಕು ಅಂತಂದ್ರೆ ಮತ್ತೆ 12 ಗಂಟೆಗೆ ಹೊರಗೆ ಹೋಗಿ ಇನ್ನೊಂದು ಮೋಹಿನಿನ ಕರ್ಕೊಂಡು ತಿನ್ನಲು ಕುಂದಿಸ್ತಾನಂತೆ. ಗಂಡ ಅಲ್ಲವ, ಊರ ಪಿಂಡ. ನಮ್ಮ ಗಿಡ್ಮುಳಿ ಏನಾರ ಮಾತಾಡ್ತಲಾ ಎದ್ಲ? ನೋಡ್ತಂತಲಿ. ಇಲ್ಲ, ನಮ್ಮ ಗಿಡ್ಮುಳಿ ಮಲ್ಕೊಂಡೈತಿ. ಪಾಪ ಕೆಲಸ ಮಾಡಿ ಆಯಸ್ಸಾಗ್ಬಿಟ್ಟೈತಿ. ಇವಾಗ ನಾನು ಫೋನ್ನಲ್ಲಿ ನಿಧಾನಕ್ಕೆ ಹಗರ್ಕ ಹಂಗೆ ಧ್ವನಿ ಹೊರಗೆ ಬರ್ತಾ ಬರಲು ಹಂಗೆ ಮಾತಾಡ್ಬೇಕು ನಾನೀಗ. ಆಗಿತ್ತು 12 ಹಲೋ ಬೇಬಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಬೇಬಿ. ಐ ಲವ್ ಯು ಬೇಬಿ. ಓ ಮೈ ಡಿಯರ್ ಸ್ವೀಟ್ ಬೇಬಿ. ಏನು 12 ಗಂಟೆಗೆ ವಿಶ್ ಮಾಡಿಬಿಟ್ಟಿದ್ರಾ? ಓ ತುಂಬ ಥ್ಯಾಂಕ್ಸ್ ಬೇಬಿ. ಥ್ಯಾಂಕ್ ಯು ವೆರಿ ಮಚ್. ಹೌದಾ? ಐ ಲವ್ ಯು ಬೇಬಿ. ಐ ಲವ್ ಯು ಸೋ ಮಚ್ ಮೈ ಡಿಯರ್ ಟೋಬಿ ಬೇಬಿ. ಊರ್ ಪತ್ರೋಳೆ ಮುಖದಳು. ಅವಳಿಗೆ ಇವನ ಬೇಬಿ ಸ್ವೀಟಿ ಮತ್ತೆ ಬೇರೆ ಐ ಲವ್ ಯು ಅಂತ ಬೇರೆ ಹೇಳಕತ್ತಾರ. ಜೋಡಿಸಿ ಓದಿಲ್ಲ ಹೋಗಿ ಮುಂದೆ ಬೀಳ್ತಾನ. ಬೇಡ ನಾನಿವಾಗ ಶಾಂತವಾಗಿರ್ಬೇಕು. ನನ್ನ ಹೆಸರು ಶಾಂತಕ್ಕ, ಶಾಂತಮೂರ್ತಿ ಹೇಳ್ಬೇಕು. ಶಾಂತಿ. ಆಮೇಲೆ ಮಾರಿ ಹಬ್ಬ ನನ್ನ ಗಂಡಂದು. ಮತ್ತೆ ಸ್ವೀಟಿ, ಮತ್ತೆ ನನಗೊಂದು ಸ್ವೀಟ್ ಕೊಡಬಾರ್ದಾ? ಸ್ವೀಟಾ? ನಾಳೆ ಮೀಟ್ ಆಗ್ತೀವಲ್ಲ, ಅಲ್ಲೇ ನಾನು ನಿಮಗೆ ಸ್ವೀಟ್ ಕೊಡಿಸ್ತೀನಿ. ಓ ಯು ಆರ್ ಇನ್ನೋಸೆಂಟ್ ಬೇಬಿ. ನೋಡು ನನ್ನ ಗಂಡ ಯಾವಾಗಾದ್ರೂ ನನಗೆ ಬೇಬಿ ಸ್ವೀಟ್ ಅಂತ ಕರೆದಾನ. ಮತ್ತೆ ಇನ್ನೋಸೆಂಟ್ ಅಂತ ಹೆಂಗೆ ಮಾತಾಡಕತ್ತ ನೋಡು. ಇವಂಗ ಟೊಪ್ಪಿಗೆ ತೆಗೆದು ಹೊಡಿಲಿಲ್ಲ ಮತ್ತು ತಲೆಗೆ ಒಂದು ಗುದ್ದೆ ಬಿಡ್ಬೇಕು ಅನ್ಸಾದೈತೆ ನನಗೆ. ಅದು ಟೋಪಿ ಬೇಬಿ, ನೀನು ನಾಳೆ ಎಷ್ಟೊತ್ತಿಗೆ ಬರ್ತೀಯಾ? ಅದು ನೀ ಹೇಳು ಎಷ್ಟು ಗಂಟೆಗೆ ಬರಲಿ ಅಂತ. ಬೆಳಿಗ್ಗೆ 9:30 10 ಗಂಟೆಗೆ ಬರಲ್ಲ? ಸರಿ 9:30 10 ಗಂಟೆಗೆ ಬಂದ್ಬಿಡಿ. ಅದೇ ನಾವು ಮೀಟ್ ಮಾಡ್ತೀವಲ್ಲ, ಅದೇ ಸೇಮ್ ಪ್ಲೇಸಲ್ಲಿ ಬರ್ತೀವಲ್ವಾ? ನಾನು ಇಡ್ಲಾ ಬೇಬಿ ಫೋನ್ನ? ಇಡ್ತೀಯಾ ಬೇಬಿ? ಇನ್ನೂ ಟೈಮ್ ಆಗಿಲ್ಲ, ಇನ್ನೂ ಸ್ವಲ್ಪ ಮಾತಾಡು ಬೇಬಿ. ಇನ್ನೂ ಮಾತಾಡ್ಬೇಕಾ? ಏನು ಮಾತಾಡೋದು ಬೇಬಿ? ಮಲ್ಕೋ, ಟೈಮ್ ಆಯಿತು. ಅದು ಬೇಬಿ ಕೇಳಕೋತಿದೆ ನಿನ್ನ ಕಣ್ಣೋಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇನೀಗ. ಕೇಳಕೋತಿದೆ ನಿನ್ನ ಕಣ್ಣೋಟ,
ಸರಿ ಬೇಬಿ, ಗುಡ್ ನೈಟ್. ಗುಡ್ ನೈಟ್ ಬೇಬಿ. ಅಪ್ಪ, ನನ್ನ ಹೆಂಡತಿ ಮಲ್ಕೊಂಡಾಳ. ನನ್ನ ಮಾತಾಡೋದನ್ನ ನನ್ನ ಹೆಂಡತಿ ಕೇಳಿಸ್ಕೊಂಡಿಲ್ಲ, ಯಾರು ನೋಡಿಲ್ಲ. ನಿಧಾನವಾಗಿ ಫೋನ್ ಇಡ್ತೀನಿ. ಇವಾಗ ನಿಧಾನಕ್ಕೆ ಹಂಗ ಮಲ್ಕೊಂಡು ಕಣ್ಣು ಮುಚ್ಚಿಬಿಡ್ತೀನಿ. ನನ್ನ ಹೆಂಡತಿಗೆ ಏನೂ ಗೊತ್ತಾಗಂಗಿಲ್ಲ. ನಾನಷ್ಟು ಜೋರು ನಗಬಾರ್ದು, ನನ್ನ ಹೆಂಡತಿ ಬಿಟ್ರೆ. ಹಾಂ, ಸುಮ್ಮನೆ ಮೊದಲ ಬಚ್ಚಿಕೊಂಡು ಮಲ್ಕೊಂಡ್ಬಿಡ್ತೀನಿ. ತುಂಬ ಬಚ್ಚಿಕೊಂಡು ಏನಂತೀರಿ? ಏನ್ರಿ, ಏನು ಗಾಬರಿ ಆಗ್ಬಿಟ್ರಲ್ಲ? ಯಾಕೆ ಮಲ್ಕೊಂಡಿಲ್ಲನ? ಹೌದು, ಇಷ್ಟೊತ್ತು ಯಾರ ಜೊತೆ ಮಾತಾಡಕತ್ತಿದ್ರಿ? ಅದು ಗಿಡ್ಮುಳಿ, ನನ್ನ ಫ್ರೆಂಡ್ ಫೋನ್ ಮಾಡಿದ್ನ. ಏನನ್ನ ನಾಳಿನ ಅವ್ರದಿನ ವೆಡ್ಡಿಂಗ್ ಅನ್ಸೋದೇ ಇತ್ತಂತ, ಅದಕ್ಕೆ ವಿಶ್ ಮಾಡಕ್ಕಂತ ಮಾಡಿದ್ದೆ ಫೋನ್. ಅಷ್ಟೇ ಕಣೆ, ಅಷ್ಟೇ. ಹಾಂ, ಅದಕ್ಕೆ ಯಾಕೆ ಅಷ್ಟು ಗಾಬರಿಯಾಗಿ ಬಾಯಿ ತೆಗೆದು ಹೇಳಾಕತ್ತೀರಿ? ಬಾಯಿ ಮುಚ್ಚ್ರಿ. ಹಾಂ, ಮಲ್ಕೋಗ್ರಿ. ಅಂದ್ರು ನಮ್ಮ ಗಿಡ್ಮುಳಿಗೆ ಏನು ವಿಷಯ ಗೊತ್ತಾಗಲಿಲ್ಲ ಅನ್ಸುತ್ತೆ. ಶಾಂತ ಹೋಗಿ ಮಲ್ಕೋಗಮ್ಮ, ನಾನು ಮಲ್ಕೊತೀನಿ. ಟೈಮ್ ಆಯ್ತು. ಬೆಳಗ್ಗೆ ಬೇಗ ಎಬ್ಬಿಸ್ಬಿಡು. ಹಾಂ, ಬೆಳಗ್ಗೆ ಬೇಗ ಎಬ್ಬಿಸ್ಬೇಕಾ? ಯಾಕೋ ಏನು ಅಂತಾದ ದೊಡ್ಡ ಗನಾಂದರಿ ಕೆಲಸ ಐತಿ, ಅಷ್ಟು ಬೇಗ ಎಳೆದ್ಬಿಸು ಅಂತ ಹೇಳಾಕತ್ತೀರಿ? ಅದು ಏನಾದರೂ ನಮ್ಮ ಗಿಡ್ಮುಳಿಗೆ ಏನು ವಿಷಯ ಗೊತ್ತಾಗ್ಬಿಡ್ತಾ? ಹಾಂ, ಇಲ್ಲ ಪಾಪ, ಅವಳಿಗೇನು ಗೊತ್ತೈತಿ? ಹ್ಞೂ ಗಿಡ್ಮುಳಿ. ಸರಿ ಆಯ್ತು, ನೀವು ಹೋಗಿ ಮಲ್ಕೊಂಡು ನಾನು ಮಲ್ಕೋತೀನಿ. ಅಷ್ಟೇ ಯಾಕೆ ತಡಬಡಿಸಾಕತ್ತೀರಿ? ಏನಿಲ್ಲ, 12 ಗಂಟೆಗೆ ನೀನು ಬರೀ ಎದ್ದು ಕೂತ್ಕೊಂಡ್ಬಿಟ್ಟಲ್ಲ, ನನಗೆ ಒಂಥರ ಯಾವುದೋ ಒಂದು ಮೋಹಿನಿ ಬಂದು ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟೇನೋ ಅಂತ ಹೆದರಿಬಿಟ್ಟೆ ಅಷ್ಟೇ ಕಣೇ.